ನಾನು ಸತ್ಯ ಹೋಗ್ತೀನೇನೋ ಅಷ್ಟು ಬೇಜಾರಿದೆ ನನಗೆ ಅಂತ ಭಾಳ ಅಳ್ತಿದ್ದಾರೆ ಸರ್. ನಾವು ಒಂದು ದಿನ ಆಗ್ಲಲ್ಲ ಮಕ್ಕಳು ಮರಿ ಕಟ್ಕೊಂಡು ಕೆಲಸ ಬಿಟ್ಟು ಹೋದ್ರೂ ಮಾತಾಡೋಕ್ಕೂ ನಮಗೆ ಟೈಮ್ ಸಿಗ್ತಿಲ್ಲ, ಅಷ್ಟು ಹಿಂಸೆ ಆಗ್ತಿದೆ. ಅವ್ರು ಪಾಪ ಬೇಕು ಅಂತ ಅಳ್ತಿದ್ದಾರೆ. ಅವ್ರು ಬರೋಕ್ಕೂ ಆಗ್ತಿಲ್ಲ, ನಾವು ಮಾತಾಡ್ಸೋಕ್ಕೂ ಆಗ್ತಿಲ್ಲ. ನಾವು ಏನು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅಳೋದೇ ಒಂದು ಬಿಟ್ಟರೆ ಅಳೋದು ಬಿಟ್ಟರೆ ಇನ್ನೇನಿದೆ ಸರ್, ಏನು ಮಾಡೋಕ್ಕಾಗ್ತಿಲ್ಲ. ಇತ್ತು ಅವ್ರು ಹೊರಗೆ ಬರೋಕ್ಕಾಗ್ತಿಲ್ಲ, ನಮ್ಗೆ ಕರ್ಕೊಂಬರೋಕ್ಕೂ ಆಗ್ತಿಲ್ಲ. ಒಬ್ಬರು ನೋಡಿ ಅಳೋದ್ರಲ್ಲೇ ಇದೀವಿ ಹೊರ್ತು ಅದು ಏನು ಬಗೆಹರಿಸ್ಕೊಳಕ್ಕೆ ಆಗ್ತಿಲ್ಲ ಸರ್. ನನ್ನಿಂದ ನಿಮಗೂ ಇಂಥ ನೋವು ಬಂತಲ್ಲ ಅಂತ ಅದನ್ನು ಹೇಳಿ ಅಳ್ತಾರೆ. ಜೀವನಕ್ಕೆ ತೊಂದರೆ ಆಗಿರುವಾಗ ಎಜುಕೇಷನ್ ತೊಂದರೆ ಆಗುತ್ತೆ. ನಾನು ಬಿಡಿಸಿದ್ದೆ. ಆಮೇಲೆ ಗೋವಿ ಗುರುಪೀಠದಲ್ಲಿ ಓದ್ತಾ ಇದ್ರು, ಒಬ್ಬನ ಥರ್ಡ್ ಸ್ಟ್ಯಾಂಡರ್ಡ್, ಒಬ್ಬನ LKG. ನಾನು ಬಿಡಿಸ್ಬಿಟ್ಟಿದ್ದೆ. ಆಮೇಲೆ ಅವರೇ ಪ್ರಿನ್ಸಿಪಲ್ಲೇ ಫೋನ್ ಮಾಡಿ ಈ ವರ್ಷ ಕಳಿಸಿ ಅಮ್ಮ, ನಾವು ಫ್ರೀಯಾಗಿ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತೀವಿ, ನೋಡಿ ಗೊತ್ತಿದೆ ಏನು ಮಾಡ್ತೀವಿ, ಪರಿಸ್ಥಿತಿ ಹಿಂಗಿದೆ, ಕಳಿಸಿ ನಾವು ನೆಕ್ಸ್ಟ್ ಇಯರಿಂದ ಕಟ್ಟುವಂತ್ರಿ, ವರ್ಷ ಫ್ರೀ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅದಕ್ಕೆ ಕಳಿಸಿದ್ದೀನಿ. ಫುಲ್ ಎಜುಕೇಷನ್ ನಾನು ಓದಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ನಾವು ಒಂದು ಸ್ವಲ್ಪ ಕಟ್ಟಿದ್ವಿ, ಇನ್ನು ಮಿಕ್ಕಿದ್ದು ಫ್ರೀ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಶ್ರೀಗಳು ಅದೇ ಸರ್, ನಾ ಫ್ರೀ ಎಜುಕೇಷನ್ ಮಾಡಿಸ್ಕೊಡ್ತೀನಮ್ಮ ಈ ವರ್ಷ ಅಂತ ಹೇಳಿದ್ರು ಸರ್. ಭಾಳ ಅಷ್ಟೇ ಸಹಾಯ ಕುಟುಂಬಕ್ಕೆ. ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾವ ಕಾರಣಕ್ಕೂ. ಅಪ್ಪ ಏನೋ ಅನುಭವಿಸ್ತಿದ್ದಾನೆ ನೋಡಿ. ಆ ಮಕ್ಕಳು ಕೂಡ 3ನೇ ಕ್ಲಾಸಿನ ಮಗು ಹೆಂಗೆ ಅನ್ನಿಸ್ಬೋದು? ಪಕ್ಕದಲ್ಲಿ ಕುಳಿತ ಯಾವುದೋ ಮಗು ನಿಮ್ಮಪ್ಪ ಮರ್ಡರ್ ಕೇಸಲ್ಲಿ ಜೈಲಲ್ಲಿದ್ದಾನಲ್ಲ ಅಂದುಬಿಟ್ರೆ, ರೇಣುಕಾಸ್ವಾಮಿಯ ಇನ್ನೂ ಹುಟ್ಟಲಿರುವ ಮಗುವಿಗೆ ಮುಂದೆ ದೊಡ್ಡವನಾದ ಮೇಲೆ ನಿಮ್ಮ ಅಪ್ಪ ಕಂಡವ್ರಿಗೆ ಮೆಸೇಜ್ ಹಾಕ್ತಿದ್ನಲ್ಲ, ಹುಡುಗಿರಿಗೆ ಹಾಕ್ತಿದ್ನಂತೆ, ಹೌದಾ ಅಂತ ಅಂದ್ಬಿಟ್ರೆ ಏನಾಗಬಾರ್ದು? ಆ ಮಕ್ಕಳ ಭವಿಷ್ಯ ಹೆಂಗಾಗಬಾರ್ದು ಅಂತ ದುರಂತ. ಈ ಡಿ ಬಾಸ್ ಅಭಿಮಾನಿಗಳಲ್ಲಿ ಒಂದು ಮನವಿ ಮಾಡಿರಂತೆ. ರೀಲ್ಸ್ ಮಾಡೋದು, ಟ್ರೋಲ್ ಮಾಡೋದು ಎಲ್ಲ ಮಾಡೋದು. ಇವ್ರು ಹೋಗ್ರಿ, ಇವರು ಫ್ಯಾಮಿಲಿಗೆ ಹೋಗ್ರಿ, ಅಟ್ಲೀಸ್ಟ್ ಒಂದು ತಿಂಗಳು ರೇಷನ್ನಾರು ಕೊಡಿಸ್ ಬನ್ನಿ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನೀವೇನು ಮಾಡೋದಿಲ್ಲ, ಅದು ಗೊತ್ತು ನನಗೆ. ಇವ್ರಿಗೆ ಯಾವುದೋ ಜೊತೆಗೆ ಹೋಗಿದಾರಲ್ಲ, ಬಡವ್ರ ಮನೆ ಮಕ್ಕಳು ಮರ್ಡರ್ ಕೇಸಲ್ಲಿ ಒಳಗೆ ಹೋಗಿದಾರಲ್ಲ, ಹೋಗಿ ಅವ್ರ ಮನೆಗೆ ಒಂದು ತಿಂಗಳು ರೇಷನ್ ಬೇಕಾ? ಮಕ್ಕಳದೇನು ಫೀಸ್ ಕಟ್ಟಿದಾರಾ ಇಲ್ವಾ? ಮನೆ ಸೋರ್ತಾ ಇದೆಯಾ ನೋಡ್ಕೊಂಬನ್ನಿ ಅವ್ರನ್ನ ಒಂದು ಸಲ ಹೋಗಿ. ಒಂಚೂರು ಸಹಾಯ ಮಾಡಬೇಕಲ್ಲ. ಕೈದಿ ನಂಬರ್ 601661 ಅಂತೇನೋ ಬೈಕ್ ಮೇಲೆ ಹಾಕಿಸ್ಕೊಂಡು ಓಡಾಡ್ತಿದಾರಂತೆ. ಅಯ್ಯೋ ರಾಮ, ಅಭಿಮಾನ ಇದ್ದರೆ ಅದನ್ನು ಹಿಂಗಾರು ತೋರಿಸ್ಕೊಳ್ಳಿ, ಅದನ್ನು ಹೋಗಿ ಅವ್ರ ಮನೆಗೆ. ಆ ಮಂಡ್ಯದಲ್ಲಿದ್ದಾನೆ ಪಾಪ, ಬಂದು ಜೈಲಲ್ಲಿ ಕೂತ್ಕೊಂಡಿದ್ದಾನೆ. ನಂದೀಶ ಕಬ್ಬು ಕಡಿದು ಕೂಲಿ ತಗೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಮಾಡ್ತಾ ಇದ್ರು. ಇನ್ನು ಮುಂದೆ ಕತೆ ಏನು ಅವ್ರದ್ದು? ಹೋಗ್ರ ಅವ್ರ ಮನೆಗೆ. ಏನು ಸಹಾಯ ಬೇಕು ಕೇಳ್ರಿ, ಎಲ್ಲ ಸೇರಿಸ್ಕೊಂಡು ಒಂದು 10,000 ಮನೆಗೆ ಕೊಟ್ಟು ಬರೋದು ದೊಡ್ಡದಲ್ಲ ನಿಮಗೆ. ರೀಲ್ಸು ಮಾಡಿರಂತೆ, ಟ್ರೋಲು ಮಾಡಿರಂತೆ, ಅದನ್ನು ಮಾಡಿ ಫಸ್ಟು. ಡಿ ಬಾಸ್ ಅಭಿಮಾನಿಯಾಗಿದ್ದ ಕೂತ್ಕೊಂಡಿದ್ದಾರೆ. ಇವತ್ತು ಕಂಬಿ ಎಣಿಸ್ತಾ ಇದ್ದಾರೆ ಜೈಲಲ್ಲಿ. ವಕೀಲರು ನೀಡಬೇಕು ಅಂದರೆ ಹೌದು, ಅದನ್ನೂ ಮಾಡ್ಬೇಕಾ ಅಂತಾರೆ ನಂದೀಶ್ ಕುಟುಂಬದವರು. ಅದನ್ನೂ ಮಾಡ್ಬೇಕಾ? ಹೆಂಗೆ? ಯಾವ ವಕೀಲರು? ಎಲ್ಲಿಂದ ತರೋಣ ವಕೀಲರನ್ನ ಅಂತ.